ವಿದ್ಯಾರ್ಥಿಗಳ ಕಳೆದ ತರಗತಿಯಲ್ಲಿ ನಾವು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಮಾಜ ಮತ್ತು ಸಮುದಾಯವನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ. ಈ ದಿನ ಮತ್ತೊಂದು ಮೂಲಭೂತ ಪರಿಕಲ್ಪನೆ ಸಂಘ ಅಥವಾ ಅಸೋಸಿಯೇಷನ್ ಅಂತಕ್ಕಂಥದ್ದು. ಸಂಘ ಎನ್ನುವಂತಹದ್ದು ಮಾನವರಿಂದ ನಿರ್ಮಿತವಾದುದು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಾನವ ಹಲವಾರು ಆಸಕ್ತಿಗಳನ್ನು, ಹಲವಾರು ಬೇಡಿಕೆಗಳನ್ನು ಹೊಂದಿರ್ತಾನೆ. ಆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಅವನೊಬ್ಬನಿಂದ ಸಾಧ್ಯವಾಗದೆ ಹೋಗುವ ಕಾರಣಕ್ಕಾಗಿ ಅವನು ಸಂಘವನ್ನು ರೂಪಿಸ್ಕೊಳ್ತಾನೆ, ಸಂಘವನ್ನು ರಚಿಸ್ಕೊಳ್ತಾನೆ. ತನ್ನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಮಾನವ ರೂಪಿಸ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಸಂಘ. ಯಾಕೆ ಅಂದರೆ ಮಾನವನ ಬೇಡಿಕೆಗಳು ಅಂತಕ್ಕಂಥವುಗಳು ಅಪಾರವಾದವು. ನಾವು ಅರ್ಥಶಾಸ್ತ್ರದಲ್ಲಿ ಕೂಡ ಅಧ್ಯಯನ ಮಾಡ್ತೀವಿ. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಮಾನವನ ಬೇಡಿಕೆಗಳು ಅಪಾರವಾದಂಥವುಗಳು. ಅಂಥ ಅಪಾರವಾದಂಥ ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಒಂದು ಸಂಘಟಿತವಾದಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ವ್ಯವಸ್ಥಿತವಾಗಿ ಅಂತಹ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಸಂಘಗಳನ್ನು ಸ್ಥಾಪನೆ ಮಾಡಿಕೊಳ್ತೀವಿ. ಉದಾಹರಣೆಗೆ ನಾವು ವಾಸ ಮಾಡ್ತಕ್ಕಂತಹ ಕುಟುಂಬ ಒಂದು ಸಂಘ, ನಾವು ಮತದಾನ ಮಾಡ್ತಕ್ಕಂತಹ ರಾಜಕೀಯ ಪಕ್ಷ ಒಂದು ಸಂಘ, ಶಾಲಾ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ, ಅಲ್ಲಿ ವಿದ್ಯಾರ್ಥಿ ಸಂಘಗಳನ್ನು ರೂಪಿಸ್ಕೊಳ್ತೀವಿ. ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕಾರ್ಮಿಕ ಸಂಘಗಳನ್ನು ಸ್ಥಾಪನೆ ಮಾಡ್ಕೊಳ್ತಾರೆ. ಇನ್ನು ಕೆಲವರು ವಿವಿಧ ಉದ್ದೇಶಗಳನ್ನು ಹೊಂದಿ, ಉದಾಹರಣೆಗೆ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಅಂತಹ ಸಂಘಗಳನ್ನು ಕೂಡ ಇಲ್ಲಿ ರೂಪಿಸ್ಕೊಳ್ತಾರೆ. ಹೀಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ನಾವು ರೂಪಿಸ್ತಕ್ಕಂಥದ್ದು ಸಂಘ. ಅದನ್ನೇ ಮೆಕೈವರ್ ಮತ್ತು ಪೇಜ್ ಎನ್ನುವಂತಹ ಸಮಾಜಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು, ಯಾವುದೊಂದು ಬೇಡಿಕೆ ಅಥವಾ ಅನೇಕ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ರೂಪಿತವಾದಂತಹ ಒಂದು ಸಂಘಟನೆಯನ್ನು ಅವರು ಸಂಘ ಅಂತ ಹೇಳಿ ಕರೀತಾರೆ. ಮೆಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಯಾವುದೊಂದು ಬೇಡಿಕೆ ಅಥವಾ ಅನೇಕ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ರೂಪಿತವಾದಂತಹ ಒಂದು ಸಂಘಟಿತ ವ್ಯವಸ್ಥೆಯನ್ನು ಅವರು ಸಂಘ ಅಂತೇಳಿ ಕರೀತಾರೆ. ಅದರರ್ಥ ನಮ್ಮ ಉದ್ದೇಶಗಳನ್ನು, ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ನಾವು ರೂಪಿಸ್ತಕ್ಕಂತಹ ಒಂದು ಸಂಘಟನೆ ಸಂಘ ಆಗುತ್ತೆ. ಅಂತಹ ಸಂಘಗಳಿಗೆ ಉದಾಹರಣೆ ಕುಟುಂಬ, ರಾಜಕೀಯ ಪಕ್ಷ, ವಿದ್ಯಾರ್ಥಿ ಸಂಘ ಮತ್ತು ಕಾರ್ಮಿಕ ಸಂಘ. ಹೀಗೆ ಬೇರೆ ಬೇರೆ ರೂಪದಲ್ಲಿ ಸಂಘಗಳು ಅಸ್ತಿತ್ವದಲ್ಲಿ ಇದ್ದಾವೆ. ಈ ತರಹದ ಸಂಘಗಳು ಕಾರ್ಯನಿರ್ವಹಿಸುವಾಗ ಅನೇಕ ಲಕ್ಷಣಗಳು ಅಲ್ಲಿ ನಮಗೆ ಕಂಡುಬರ್ತವೆ. ಸಂಘ ಏನು ಕಾರ್ಯಗಳನ್ನು ನಿರ್ವಹಿಸುತ್ತೆ, ತನ್ನ ಬೇಡಿಕೆಗಳನ್ನು ಹೇಗೆ ಈಡೇರಿಸಿಕೊಳ್ತದೆ ಎನ್ನುವಂತಹದ್ದನ್ನು ನಾವು ನೋಡುವಾಗ ಇಲ್ಲಿ ಕೆಲವೊಂದು ಲಕ್ಷಣಗಳು ಇದ್ದಾವೆ. ಮೊದಲನೇದು ಮಾನವರ ಸಮೂಹ. ಸಂಘಗಳ ಲಕ್ಷಣಗಳಲ್ಲಿ ಮಾನವರ ಸಮೂಹ. ಸಂಘ ಎನ್ನುವುದು ಅಸ್ತಿತ್ವಕ್ಕೆ ಬರ್ತಕ್ಕಂತಹದ್ದು ಮಾನವರಿಂದಲೇ. ಯಾಕೆಂದರೆ ಮಾನವರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಸಂಘವನ್ನು ರೂಪಿಸ್ಕೊಳ್ತಾರೆ. ಆದ್ದರಿಂದ ಮಾನವರಿಲ್ಲದೆ ಸಂಘವು ಅಸ್ತಿತ್ವಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಾನವರಿಂದಲೇ ರೂಪಿತವಾದುದು ಸಂಘ. ಮಾನವ ಸಮೂಹವನ್ನು ಒಳಗೊಂಡಿದೆ. ನೋಡಿ, ಕುಟುಂಬದಲ್ಲಿ ಮಾನವರಿದ್ದಾರೆ, ರಾಜಕೀಯ ಪಕ್ಷದಲ್ಲಿ ಮಾನವರಿದ್ದಾರೆ, ವಿದ್ಯಾರ್ಥಿ ಸಂಘದಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಕಾರ್ಮಿಕ ಸಂಘದಲ್ಲಿ ಕಾರ್ಮಿಕರಿದ್ದಾರೆ. ಇದೆಲ್ಲ ಏನು ತೋರಿಸ್ತದೆ? ಮಾನವರಿಂದ ರೂಪಿತವಾದುದು ಸಂಘ ಎನ್ನುವಂತಹದನ್ನು ಸೂಚಿಸುತ್ತೆ. ಆ ರೂಪಿತವಾದಂತಹ ಸಂಘ ನಿರ್ದಿಷ್ಟವಾದಂತಹ ಆಸಕ್ತಿಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಸಂಘ ತನ್ನದೇ ಆದಂತಹ ನಿರ್ದಿಷ್ಟ ಆಸಕ್ತಿಗಳು. ಯಾಕೆ ಅಂದರೆ ಕೆಲವು ವಿಶೇಷವಾದಂಥ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೇನೆ ಸಂಘ ಅಸ್ತಿತ್ವಕ್ಕೆ ಬರೋದು. ಹಾಗಾಗಿ ಇಲ್ಲಿ ನಿರ್ದಿಷ್ಟ ಆಸಕ್ತಿಗಳು ಅಥವಾ ನಿರ್ದಿಷ್ಟವಾದಂತಹ ಬೇಡಿಕೆಗಳು
ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತವೆ. ಉದಾಹರಣೆಗೆ ನಾವು ವಿದ್ಯಾರ್ಥಿ ಸಂಘವನ್ನು ತೆಗೆದುಕೊಂಡ್ರೆ ಅಲ್ಲಿರ್ತಕ್ಕಂಥ ಆಸಕ್ತಿಗಳೇನು? ವಿದ್ಯಾರ್ಥಿಗಳ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು, ಇಲ್ಲಿ ಒದಗಬಹುದಾದಂತಹ ಸಮಸ್ಯೆಗಳು ಅಥವಾ ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸ್ತಕ್ಕಂಥದ್ದು, ಇವೆಲ್ಲವುಗಳ ಸಹಾಯದಿಂದ ಇವೆಲ್ಲವುಗಳಿಂದ ವಿದ್ಯಾರ್ಥಿ ಸಂಘ ಅಂತಕ್ಕಂಥದ್ದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಈ ಥರದ ನಿರ್ದಿಷ್ಟ ಆಸಕ್ತಿ ಇದೆ. ಅಥವಾ ರಾಜಕೀಯ ಪಕ್ಷವನ್ನು ತಗೊಂಡ್ರೆ ರಾಜಕೀಯ ಚಟುವಟಿಕೆಗಳು, ಚುನಾವಣೆ, ಅಧಿಕಾರ, ಪದವಿ, ಆಳ್ವಿಕೆಯನ್ನು ನಡೆಸ್ತಕ್ಕಂಥದ್ದು, ಈ ಥರದ ಉದ್ದೇಶಗಳನ್ನು ಇಟ್ಕೊಂಡೇನೆ ರಾಜಕೀಯ ಪಕ್ಷದ ಸದಸ್ಯತ್ವವನ್ನು ಪಡ್ಕೊಳ್ತಕ್ಕಂಥದ್ದು. ಅಲ್ಲಿ ರಾಜಕೀಯ ಆಸಕ್ತಿಗಳಿರ್ತವೆ. ಹಾಗೆಯೇ ಕ್ರೀಡಾ ಸಂಘಗಳಲ್ಲಿ ಅವರು ನಿರ್ದಿಷ್ಟವಾದಂಥ ಕ್ರೀಡೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಇದು ಅವರ ಉದ್ದೇಶ ಆಗುತ್ತೆ. ಹೀಗಾಗಿ ಪ್ರತಿಯೊಂದು ಸಂಘವು ತನ್ನದೇ ಆದಂತಹ ಒಂದು ನಿರ್ದಿಷ್ಟವಾದಂತಹ ಆಸಕ್ತಿಗಳನ್ನು ಅಥವಾ ಉದ್ದೇಶಗಳನ್ನು ಒಳಗೊಂಡಿರುತ್ತದೆ. ಮೂರನೆಯದು ಸಹಕಾರ. ಸಂಘದ ಸದಸ್ಯರಲ್ಲಿ ಸಹಕಾರ ಭಾವನೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿ ಇರಬೇಕು. ಕುಟುಂಬ ಎನ್ನುವಂತಹ ಸಂಘವನ್ನು ತಗೊಂಡ್ರೆ ಅಲ್ಲಿ ತಂದೆ ತಾಯಿಯರ ಸಹಕಾರವಿಲ್ಲದೆ ಹೋದರೆ, ಮೊದಲು ಪತಿ ಪತ್ನಿಯರ ನಡುವೆ ಸಹಕಾರ, ಆಮೇಲೆ ತಂದೆ ತಾಯಿಯರ ನಡುವೆ ಸಹಕಾರ, ತಂದೆ ತಾಯಿಯರು ಮತ್ತು ಮಕ್ಕಳ ನಡುವಿನ ಸಹಕಾರ, ಆ ಭಾವನೆ ಇಲ್ಲದೆ ಹೋದರೆ ಒಂದು ಕುಟುಂಬ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೀಗಾಗಿ ಅಲ್ಲಿ ಸಹಕಾರ ಭಾವನೆ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿ ಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ತಂದೆ ತಾಯಿಗಳು ಪರಸ್ಪರ ಸಹಕಾರ ಭಾವನೆ ಅಲ್ಲಿದ್ದಾಗ ಆ ಕುಟುಂಬ ಅಭಿವೃದ್ಧಿಯನ್ನು ಹೊಂದುತ್ತದೆ. ಹಾಗೆಯೇ ಒಂದು ಕ್ರೀಡಾ ಸಂಘದಲ್ಲಿ ಉದಾಹರಣೆಗೆ ನಾವು ಒಂದು ಕ್ರಿಕೆಟ್ ತಂಡವನ್ನು ತೆಗೆದುಕೊಳ್ಳೋಣ. ಅಲ್ಲಿ 11 ಜನ ಆಟಗಾರರಿರ್ತಾರೆ. ಅವರ ನಡುವೆ ಪರಸ್ಪರ ಸಹಕಾರ ಭಾವನೆ ಇದ್ದಾಗ, ಸಹಕಾರ ಭಾವನೆಯಿಂದ ಅವರು ಒಂದು ಆಟವನ್ನು ಆಡಿದ್ರೆ ಒಂದು ಮ್ಯಾಚನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಒಂದು ರಾಜಕೀಯ ಪಕ್ಷವನ್ನು ತಗೊಂಡ್ರೆ ಅಲ್ಲಿರ್ತಕ್ಕಂಥವ್ರಲ್ಲಿ ಸಹಕಾರ ಭಾವನೆ ಇದ್ದಾಗ ಉತ್ತಮವಾದಂತಹ ಆಳ್ವಿಕೆಯನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಆ ಸಹಕಾರ ಭಾವನೆಯಿಂದ ಮಾತ್ರ ಅವರು ತಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅವಕಾಶ ಆಗುತ್ತೆ. ಹಾಗಾಗಿ ಅಲ್ಲಿ ಸಹಕಾರ ಭಾವನೆ ಕೂಡ ಇದೆ. ಮತ್ತೊಂದು ಸಾಮಾಜಿಕ ನಿಯಂತ್ರಣ. ಈಗಾಗಲೇ ನಾವು ಸಮಾಜದ ಲಕ್ಷಣದಲ್ಲಿ, ಸಮುದಾಯಕ್ಕೆ ಸಂಬಂಧಪಟ್ಟಂಥ ಅಂಶಗಳಲ್ಲಿ ಸಾಮಾಜಿಕ ನಿಯಂತ್ರಣವನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ. ಮಾನವರ ವರ್ತನೆಗಳನ್ನು ಹತೋಟಿಯಲ್ಲಿರ್ತಕ್ಕಂಥದ್ದು. ಇಲ್ಲಿ 2 ಥರದ ನಿಯಂತ್ರಣ ಬರ್ತದೆ. ಒಂದು ಅನೌಪಚಾರಿಕ ನಿಯಂತ್ರಣ ಮತ್ತು ಔಪಚಾರಿಕವಾದಂತಹ ನಿಯಂತ್ರಣ. ನೋಡಿ, ಈ ಸಂಘಗಳಲ್ಲಿ ಕುಟುಂಬದಲ್ಲಿ ನಾವು ಅನೌಪಚಾರಿಕವಾದಂತಹ ನಿಯಂತ್ರಣವನ್ನು ಕಂಡರೆ, ರಾಜಕೀಯ ಪಕ್ಷದಲ್ಲಿ ಔಪಚಾರಿಕವಾದಂಥ ನಿಯಂತ್ರಣವನ್ನು ಕಾಣ್ತೀವಿ. ಕುಟುಂಬದ ಸದಸ್ಯರಲ್ಲಿ ಆತ್ಮೀಯತೆ, ವಿಶ್ವಾಸ, ಈ ಕಾರಣದಿಂದಾಗಿ ನಂಬಿಕೆ, ರೂಢಿ, ಪದ್ಧತಿಗಳೇ ಅವರ ವರ್ತನೆಗಳನ್ನು ನಿಯಂತ್ರಿಸ್ತಾರೆ. ಆದರೆ ರಾಜಕೀಯ ಪಕ್ಷದ ಬಗ್ಗೆ ಬಂದಾಗ ಅಲ್ಲಿ ನಾವು ಔಪಚಾರಿಕವಾದಂತಹ ನಿಯಂತ್ರಣ ಬೇಕು. ಒಂದು ರಾಜಕೀಯ ಪಕ್ಷವನ್ನು ಮುನ್ನಡೆಸ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದು ಪ್ರಾದೇಶಿಕ ಪಕ್ಷ ಆಗಿರ್ಬೋದು ಅಥವಾ ರಾಷ್ಟ್ರ ಮಟ್ಟದ ಪಕ್ಷ ಆಗಿರ್ಬೋದು, ಅನೇಕ ನಿಯಮಗಳು, ಹಲವಾರು ಕಾನೂನುಗಳನ್ನು ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಒಳಗೊಂಡಿರಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಔಪಚಾರಿಕವಾದಂತಹ ಸಾಮಾಜಿಕ ನಿಯಂತ್ರಣ ಅಂತಕ್ಕಂಥದ್ದು ಕಂಡುಬರುತ್ತೆ. ಆ ನಿಯಮಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನಗಳು ಇಲ್ಲಿ ಇದ್ದಾವೆ. 5ನೇದು ಸ್ಥಿರತೆ. ಸಾಮಾನ್ಯವಾಗಿ ಸಂಘಗಳ ಒಂದು ಸ್ವರೂಪ ಹೇಗಿರ್ತದೆ? ಕೆಲವು ಸಂಘಗಳು ತಾತ್ಕಾಲಿಕವಾಗಿರ್ತವೆ, ಕೆಲವು ಸಂಘಗಳು ಶಾಶ್ವತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ತಾತ್ಕಾಲಿಕ ಸಂಘಗಳು ಯಾವುದು? ಉದಾಹರಣೆಗೆ ಯಾರೊಬ್ಬ ಗಣ್ಯ ವ್ಯಕ್ತಿಯನ್ನು ಸನ್ಮಾನ ಮಾಡೋದಕ್ಕೋಸ್ಕರ ರೂಪಿತವಾದಂತಹ ಒಂದು ಸಂಘ, ಸನ್ಮಾನ ಕಾರ್ಯಕ್ರಮಗಳು ಮುಗಿದ ನಂತರ ಆ ಸಂಘ ವಿಸರ್ಜನೆಯಾಗುತ್ತದೆ. ಅಥವಾ ಬರಹಗಾರರ ಒಂದು ಸಂಘ, ಅನೇಕ ವ್ಯಕ್ತಿಗಳು ಒಟ್ಟಾಗಿ ಸೇರಿ ಒಂದು ಕೃತಿಯನ್ನು ತರೋದಕ್ಕೆ ಅವರು ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಅದು ಮುಗಿದ ನಂತರ ಆ ಸಂಘ ಅಂತಕ್ಕಂಥದ್ದು ವಿಸರ್ಜನೆಯಾಗುತ್ತೆ. ಇಷ್ಟು ತಾತ್ಕಾಲಿಕವಾದಂತಹ ಕಡಿಮೆ ಅವಧಿಯ ಸಂಘಗಳು ಇದ್ದಾವೆ. ಅಂದರೆ ಬರಹಗಾರರ ಸಂಘ ಆಗಿರ್ಬೋದು, ಅಥವಾ ಯಾರೊಬ್ಬರನ್ನ ಸನ್ಮಾನ ಮಾಡ್ತಕ್ಕಂತಹ ಸಂಘಗಳಾಗಿರ್ಬೋದು, ಇವುಗಳು. ಇನ್ನು ಕೆಲವುಗಳು ಶಾಶ್ವತ ಸ್ಥಿರವಾದಂತಹ ಸ್ವರೂಪವನ್ನು ಹೊಂದಿವೆ. ನೋಡಿ, ಕುಟುಂಬ ಅದು ಸ್ಥಿರವಾದಂಥ ಸಂಘ, ರಾಜಕೀಯ ಪಕ್ಷ ಸ್ಥಿರವಾದಂತಹ ಸಂಘ,
ಇವು ಹೆಚ್ಚು ಕಾಲ ಬಾಳಿಕೆ ಬರ್ತವೆ. ಆ ವ್ಯವಸ್ಥೆ ಅಂತಕ್ಕಂಥದ್ದು ಶಾಶ್ವತವಾಗಿ ಇರ್ತದೆ. ಇಲ್ಲಿ ಕುಟುಂಬದ ಸದಸ್ಯರು ಬದಲಾಗಿ ಹೋಗ್ಬೋದು, ಹುಟ್ಟು ಸಾವುಗಳ ಚೌಕಟ್ಟಿನಲ್ಲಿ ಬದಲಾಗ್ತಾ ಹೋಗ್ಬೋದು. ಆದರೆ ಆ ಕುಟುಂಬ ಅಂತಕ್ಕಂತಹ ಸಂಘ ಏನಿದೆ ಅದು ಬಹು ದೀರ್ಘಕಾಲ ಇರ್ತಕ್ಕಂಥದ್ದು, ಅದು ಶಾಶ್ವತವಾದದ್ದು. ಹೀಗೆ ನಾವು ಸಂಘಗಳ ಕೆಲವು ಲಕ್ಷಣಗಳನ್ನು ನೋಡ್ತೀವಿ. ಮೆಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಯಾವುದೊಂದು ಬೇಡಿಕೆ ಅಥವಾ ಹಲವಾರು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ರೂಪಿತವಾದಂತಹ ಒಂದು ಸಂಘಟಿತ ವ್ಯವಸ್ಥೆ ಸಂಘ. ಅದಕ್ಕೆ ಉದಾಹರಣೆ ಕುಟುಂಬ, ವಿದ್ಯಾರ್ಥಿ ಸಂಘ, ಕಾರ್ಮಿಕ ಸಂಘ, ಕ್ರೀಡಾ ಸಂಘ, ರಾಜಕೀಯ ಪಕ್ಷಗಳು, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಈ ಮುಂತಾದವು. ಆ ಸಂಘಗಳು ಕೆಲವೊಂದು ಲಕ್ಷಣಗಳನ್ನು ಹೊಂದಿವೆ. ಮಾನವರ ಸಮೂಹ ಅದಾಗಿದೆ, ಅಲ್ಲಿ ನಿರ್ದಿಷ್ಟ ಆಸಕ್ತಿಗಳಿದ್ದಾವೆ, ಸದಸ್ಯರ ನಡುವೆ ಪರಸ್ಪರ ಸಹಕಾರ ಇದೆ ಮತ್ತು ಸದಸ್ಯರ ವರ್ತನೆಗಳನ್ನು ನಿಯಂತ್ರಿಸುವಂತಹ ಸಾಮಾಜಿಕ ನಿಯಂತ್ರಣವೂ ಇದೆ. ಮತ್ತು ಸಾಮಾನ್ಯವಾಗಿ ಕೆಲವೇ ಸಂಘಗಳು ಶಾಶ್ವತವಾಗಿರೋದಿಲ್ಲ, ಹೆಚ್ಚು ಸಂಘಗಳು ಶಾಶ್ವತವಾಗೂ ಇರ್ತವೆ. ಕೆಲವು ಸಂಘಗಳು ತಾತ್ಕಾಲಿಕ ಅವಧಿಗೂ ಕೂಡ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಸಂಘಗಳ ಒಂದು ವಿಶೇಷತೆ ಅಂತಕ್ಕಂಥದ್ದು ಈ ರೂಪದಲ್ಲಿ ಇದೆ. ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ನಾವು ಸಮಾಜವನ್ನು ನೋಡ್ತೇವೆ, ಸಮುದಾಯವನ್ನು ನೋಡ್ತೇವೆ ಮತ್ತು ಸಂಘಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಗಮನಿಸ್ತೀವಿ. ಇವುಗಳಷ್ಟೇ ಮುಖ್ಯವಾದಂತಹದ್ದು. ಇನ್ನು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಕ್ಕಂಥದ್ದು ಸಂಸ್ಥೆ ಎನ್ನುವ ಪರಿಕಲ್ಪನೆ. ಸಂಸ್ಥೆ ಎನ್ನುವ ಮೂಲಭೂತವಾದಂತಹ ಒಂದು ಪರಿಕಲ್ಪನೆ. ಎಮಿಲಿ ಡರ್ಕೀಮ್ ಒಂದು ಕಡೆ ಹೇಳ್ತಾರೆ, ಸಾಮಾಜಿಕ ಸಂಸ್ಥೆಗಳನ್ನು ಅಧ್ಯಯನ ಮಾಡೋದೇ ಸಮಾಜಶಾಸ್ತ್ರ ಅಂತೇಳಿ. ಅಷ್ಟರ ಮಟ್ಟಿಗೆ ಸಮಾಜಶಾಸ್ತ್ರ ಮತ್ತು ಸಂಸ್ಥೆಗಳ ನಡುವೆ ಒಂದು ನಿಕಟವಾಗಿರ್ತಕ್ಕಂತಹ ಅಧ್ಯಯನ ನಡೀತಕ್ಕಂತಹದನ್ನು ನಾವಲ್ಲಿ ನೋಡ್ತೀವಿ. ಮಾನವ ತನ್ನ ಅನುಕೂಲಕ್ಕೆ ತಾನು ಜೀವಿಸ್ತಕ್ಕಂತಹ ಸಮಾಜದ ವ್ಯವಸ್ಥೆಗನುಗುಣವಾಗಿ ಅನೇಕ ಘಟಕಗಳನ್ನು ರೂಪಿಸ್ಕೊಳ್ತಾನೆ. ಅವು ಸಂಘಗಳಿಗಿಂತಲೂ ಸುದೀರ್ಘವಾದಂಥವುಗಳು, ಹೆಚ್ಚು ಶಾಶ್ವತವಾದಂಥವುಗಳು ಆಗಿರ್ತವೆ. ಆ ತರಹದ ಸಂಸ್ಥೆಗಳನ್ನು ರೂಪಿಸಿಕೊಂಡು ನಿರ್ಮಿಸಿಕೊಂಡು ತಾನು ತನ್ನ ಬದುಕನ್ನು ನಡೆಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅಂತಹ ಸಂಸ್ಥೆ, ಆ ಸಂಸ್ಥೆಯನ್ನು ಕುರಿತು ಮೆಕೈವರ್ ಮತ್ತು ಪೇಜ್ ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ. ಮೆಕೈವರ್ ಮತ್ತು ಪೇಜ್. ಮೆಕೈವರ್ ಮತ್ತು ಪೇಜ್ ಅವರು ಹೇಳ್ತಕ್ಕಂಥದ್ದು ಸಾಮೂಹಿಕ ಚಟುವಟಿಕೆಗಳಿಗಾಗಿ ಸ್ಥಾಪಿತವಾದಂತಹ ಕಾರ್ಯವಿಧಾನದ ರೂಪಗಳು ಅಥವಾ ನಿಯಮಗಳು. ಸಾಮೂಹಿಕವಾದ ಚಟುವಟಿಕೆಗಳಿಗಾಗಿ ಸ್ಥಾಪಿತವಾಗ್ತಕ್ಕಂತಹ ನಿಯಮಗಳು ಅಥವಾ ರೂಪಗಳು ಅಥವಾ ವ್ಯವಸ್ಥೆಗಳು. ಅಂದರೆ ಇಡೀ ಸಮಾಜದ ಜನರೆಲ್ಲರೂ ಅವರ ಅನುಕೂಲಕ್ಕಾಗಿ, ಅವರ ಬದುಕಿಗಾಗಿ ಸ್ಥಾಪಿತವಾದಂತಹ ವ್ಯವಸ್ಥೆಗಳು, ಸ್ಥಾಪಿತವಾದಂತಹ ಘಟಕಗಳನ್ನು ಅವರು ಸಂಸ್ಥೆಗಳು ಅಂತ ಕರೀತಾರೆ. ಅಂದರೆ ಇಡೀ ಸಮಾಜಕ್ಕೆ ಅವುಗಳ ಅವಶ್ಯಕತೆ ಅಂತಕ್ಕಂತಹದ್ದು ಇದೆ. ಹೇಗೆ ಮಾನವನ ದೈಹಿಕ ವ್ಯವಸ್ಥೆಯಲ್ಲಿ ಮೂಳೆ ಅಂಗಾಂಶಗಳು ಮುಖ್ಯನೋ, ಹಾಗೆಯೇ ಒಂದು ಸಮಾಜದ ವ್ಯವಸ್ಥೆಗೆ ಸಂಸ್ಥೆಗಳು ಅಷ್ಟೇ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಇಲ್ಲಿ ನಿರ್ವಹಣೆಗಾಗಿ ಸ್ಥಾಪಿತವಾದಂತಹ ವ್ಯವಸ್ಥೆಗಳನ್ನು ಅವರು ಸಂಸ್ಥೆಗಳು ಅಂಥೇಳಿ ಕರೀತಾರೆ. ಅಂತಹ ಸಂಸ್ಥೆಗಳಿಗೆ ಉದಾಹರಣೆಗಳು ಅಂತ ಹೇಳಿದ್ರೆ ಕುಟುಂಬ. ನೋಡಿ, ಇಲ್ಲಿ ಕುಟುಂಬ ಸಂಘಕ್ಕೂ ಉದಾಹರಣೆ ಆಗುತ್ತದೆ, ಸಂಸ್ಥೆಗೂ ಉದಾಹರಣೆ ಆಗುತ್ತೆ. ಕುಟುಂಬ, ವಿವಾಹ, ಕಾನೂನು, ಜಾತಿ ಪದ್ಧತಿ, ಸಂವಿಧಾನ, ಕಾಲೇಜು, ಇವೆಲ್ಲವೂ ಕೂಡ ಸಂಸ್ಥೆಗಳ ಪ್ರಮುಖವಾದಂತಹ ಉದಾಹರಣೆಗಳಾಗ್ತವೆ. ಇವುಗಳ ಮೂಲಕ ಮಾನವ ತನ್ನ ಉದ್ದೇಶಗಳನ್ನು ಅವನು ಈ ಸ್ಥಾಪಿತವಾದಂತಹ ವ್ಯವಸ್ಥೆಗಳ ಮೂಲಕ ಅವನು ತನ್ನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಸಂಸ್ಥೆಗಳಿಲ್ಲದ ಸಮಾಜವಿಲ್ಲ,
ಯಾಕೆಂದರೆ ಇಲ್ಲಿ ನೋಡಿ, ನೀವು ಕುಟುಂಬ ಮತ್ತು ವಿವಾಹ ಅಂತಕ್ಕಂಥ ಎರಡು ಪರಸ್ಪರ ಪೂರಕವಾದಂಥ ಸಂಸ್ಥೆಗಳನ್ನು ತಗೊಳ್ಳಿ, ಎರಡೇ ಉದಾಹರಣೆಗಳನ್ನು ತಗೊಳ್ಳಿ. ಅವುಗಳಿಲ್ಲದೆ ಇರತಕ್ಕಂತಹ ಸಮಾಜವೇ ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಸಂಸ್ಥೆಗಳ ಪ್ರಾಶಸ್ತ್ಯ ಅಂತಕ್ಕಂಥದ್ದು, ಸಂಸ್ಥೆಗಳ ಒಂದು ಪ್ರಭಾವ ಅಂತಕ್ಕಂತಹದ್ದು ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾದರೆ ಮಾನವ ತಾನು ಸ್ಥಾಪಿಸಿಕೊಂಡಂತಹ ಕಾರ್ಯವಿಧಾನಗಳ ಮೂಲಕ, ಹಲವೊಂದು ವಿಧಾನಗಳ ಮೂಲಕ ರೂಪಿಸಿಕೊಂಡಂತಹ ವ್ಯವಸ್ಥೆ ಸಂಸ್ಥೆ. ಅದಕ್ಕೆ ಉದಾಹರಣೆ ಕುಟುಂಬ, ವಿವಾಹ, ಕಾನೂನು, ಜಾತಿ, ಸಂವಿಧಾನ, ಕಾಲೇಜು, ಧರ್ಮ ಇವೆಲ್ಲವುಗಳು ಕೂಡ ಸಂಸ್ಥೆಯ ಉದಾಹರಣೆಗಳು. ಈ ಒಂದು ಸಂಸ್ಥೆ ನಿರ್ದಿಷ್ಟವಾದಂತಹ ಪ್ರಮುಖವಾದಂತಹ ಲಕ್ಷಣಗಳನ್ನು ಒಳಗೊಂಡಿದೆ. ಇದು ಕೂಡ 5 ಅಂಕಗಳ ಪ್ರಶ್ನೆ ಆಗುತ್ತೆ. ಸಂಸ್ಥೆಗಳ ಲಕ್ಷಣಗಳು. ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರ್ತಕ್ಕಂತಹ ಸಂದರ್ಭವನ್ನು ಒಳಗೊಂಡಂತೆ ಕೆಲವು ಲಕ್ಷಣಗಳು ಇಲ್ಲಿದ್ದಾವೆ. ಒಂದು ಸಾರ್ವತ್ರಿಕವಾದವು ಅಥವಾ ಸಾರ್ವತ್ರಿಕತೆ. 2 ಪ್ರಮಾಣೀಕೃತ ನಿಯಮಗಳು. 3 ನಿಯಂತ್ರಣದ ಸಾಧನಗಳು. 4 ಶಾಶ್ವತವಾದವು. 5 ಲಿಖಿತ ಮತ್ತು ಅಲಿಖಿತ ಪರಂಪರೆಗಳು. ಅಲಿಖಿತ ಪರಂಪರೆಗಳನ್ನು ಒಳಗೊಂಡಿರ್ತಕ್ಕಂತಹದ್ದು ಅಲಿಖಿತ ಪರಂಪರೆಗಳು. 6ನೇದು ಸಾಂಕೇತಿಕ ಲಕ್ಷಣಗಳು ಅಥವಾ ಸಂಕೇತಗಳು. ಈ ಸಂಕೇತಗಳನ್ನು ಒಳಗೊಂಡಿರ್ತಕ್ಕಂತಹದ್ದು ಇದೆ. ಅನೇಕ ಸಿಂಬಲ್ಸನ್ನು ಸಂಸ್ಥೆಗಳು ಒಳಗೊಂಡಿದ್ದಾವೆ. ನೋಡಿ, ಮೊದಲನೇದನ್ನು ನಾವು ತೆಗೆದುಕೊಂಡ್ರೆ ಸಾರ್ವತ್ರಿಕತೆ. ಇಲ್ಲಿ ಸಾರ್ವತ್ರಿಕ ಅಂತಕ್ಕಂಥ ಪದವನ್ನು ನಾವು ತಿಳ್ಕೊಳ್ಬೇಕು. ಮುಂದಿನ ಅನೇಕ ಸಂದರ್ಭಗಳಲ್ಲಿ ಸಾರ್ವತ್ರಿಕ ಅಂತಕ್ಕಂಥ ಪದ ನಿಮಗೆ ಬಳಕೆಗೆ ಬರ್ತದೆ. ಎಲ್ಲ ಸಮಾಜಗಳಲ್ಲೂ ಅಥವಾ ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲದಲ್ಲೂ ಇರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಸಾರ್ವತ್ರಿಕ ಅಂತ ಹೇಳಿ ಕರಿತೀವಿ. ಅಂದರೆ ಎಲ್ಲೆಡೆಯೂ ಇರ್ತಕ್ಕಂಥವು, ಎಲ್ಲ ಕಾಲದಲ್ಲೂ ಇರ್ತಕ್ಕಂಥವು. ಹಾಗಾದರೆ ಈ ಸಂಸ್ಥೆಗಳಲ್ಲಿ ಸಾರ್ವತ್ರಿಕತೆ ಇದೆ ಅಥವಾ ಇವು ಸಾರ್ವತ್ರಿಕವಾದವು. ಅಂದರೆ ನೀವು ಯಾವ ಸಮಾಜವನ್ನು ತಗೊಳ್ಳಿ, ಯಾವ ದೇಶವನ್ನು ತಗೊಳ್ಳಿ, ಅಲ್ಲೆಲ್ಲ ನಾವು ಸಂಸ್ಥೆಗಳಿರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಮೊದಲು ನೋಡಿದಾಗೆ ಕುಟುಂಬ, ವಿವಾಹ, ಕಾನೂನು, ಧರ್ಮ ಇವುಗಳಿಲ್ಲದೆ ಇರ್ತಕ್ಕಂಥ ಯಾವುದಾದರೂ ಸಮಾಜ ಇದೆಯಾ? ಸಾಧ್ಯನೇ ಇಲ್ಲ. ಅದರ ಸ್ವರೂಪ ಬೇರೆ ಬೇರೆಯಲ್ಲಿರ್ಬೋದು. ಹಿಂದೂ ಧರ್ಮದವರು ಇರ್ಬೋದು, ಕ್ರೈಸ್ತ ಧರ್ಮದವರು ಇರ್ಬೋದು, ಮುಸ್ಲಿಮರು ಇರ್ಬೋದು. ಆದರೆ ಒಂದು ಧರ್ಮ ಮಾತ್ರ ಅಲ್ಲಿ ಇದ್ದೇ ಇದೆ. ಹೀಗೆ ಅಲ್ಲಿ ಕುಟುಂಬ ಇದೆ, ವಿವಾಹ ಇದೆ, ಧರ್ಮ ಇದೆ, ಶಿಕ್ಷಣ ಇದೆ. ಈ ಎಲ್ಲವುಗಳು ಕೂಡ ಸಾಮಾನ್ಯವಾಗಿ ಸಾರ್ವತ್ರಿಕ ಸ್ವರೂಪವನ್ನು ಪಡ್ಕೊಂಡಿವೆ. ಎಲ್ಲ ಸಮಾಜಗಳಲ್ಲೂ ಎಲ್ಲ ಕಾಲದಲ್ಲೂ ಇದ್ದಾವೆ. ಭವಿಷ್ಯದ ಸಮಾಜದಲ್ಲೂ ಇರಬಹುದಾದಂತಹ ಲಕ್ಷಣಗಳನ್ನು ಇವುಗಳು ಒಳಗೊಂಡಿವೆ. ಯೂನಿವರ್ಸಾಲಿಟಿ. ಆದ್ದರಿಂದ ಅಲ್ಲಿ ಸಾರ್ವತ್ರಿಕತೆ ಅಂತಕ್ಕಂಥದ್ದು ಇದೆ. ಆ ಸಾರ್ವತ್ರಿಕತೆ ಹೊಂದಿರತಕ್ಕಂತಹ ಸಂಸ್ಥೆಗಳು ಪ್ರಮಾಣೀಕೃತವಾದಂತಹ ಕೆಲವೊಂದು ನಿಯಮಗಳನ್ನು ಹೊಂದಿವೆ. ನೋಡಿ, ಎಲ್ಲ ಸಂಸ್ಥೆಗಳು ನಿರ್ದಿಷ್ಟಪಡಿಸಿರ್ತಕ್ಕಂತಹ ಪ್ರಮಾಣಬದ್ಧ ನಿಯಮಗಳನ್ನು ಒಳಗೊಂಡಿವೆ. ಉದಾಹರಣೆಗೆ ಕುಟುಂಬ ಎನ್ನುವ ವ್ಯವಸ್ಥೆಯನ್ನು ತಗೊಂಡ್ರೆ ಅಲ್ಲಿರ್ತಕ್ಕಂಥ ನಿಯಮಗಳು ಬೇರೆ. ವಿವಾಹ ಅಂತಕ್ಕಂಥ ವ್ಯವಸ್ಥೆಯನ್ನು ತಗೊಂಡ್ರೆ ಅಲ್ಲಿರ್ತಕ್ಕಂಥ ನಿಯಮಗಳು ಬೇರೆ. ಕಾನೂನನ್ನು ತಗೊಂಡ್ರೆ ಅಲ್ಲಿನ ನಿಯಮಗಳು ಬೇರೆ. ಸಂವಿಧಾನದ ನಿಯಮಗಳು ಬೇರೆ. ಹೀಗೆ ಪ್ರತಿಯೊಂದು ಸಂಸ್ಥೆಯು ಪ್ರಮಾಣೀಕರಿಸಲ್ಪಟ್ಟಂತಹ ನಿರ್ದಿಷ್ಟಪಡಿಸಲ್ಪಟ್ಟಂತಹ ನಿಯಮಗಳನ್ನು ಅದು ತನ್ನಲ್ಲಿ ಒಳಗೊಂಡಿದೆ. ಅಂದರೆ ತನ್ನದೇ ಆಗಿರ್ತಕ್ಕಂತಹ ಒಂದು ನಿಯಮಗಳನ್ನು ಒಳಗೊಂಡಿದೆ. ಆ ನಿಯಮಗಳು ಪ್ರಮಾಣೀಕೃತ ರೀತಿಯಲ್ಲಿದ್ದು ಎಲ್ಲರೂ ಅನುಸರಿಸಲೇಬೇಕು, ಅನುಸರಿಸುತ್ತಾರೆ ಎನ್ನುವ ರೂಪದಲ್ಲಿ ಈ ಒಂದು ನಿಯಮಗಳಿರ್ತಕ್ಕಂತಹದನ್ನು ನಾವಲ್ಲಿ ನೋಡ್ತೇವೆ. ಮತ್ತೊಂದು ನಿಯಂತ್ರಣದ ಸಾಧನಗಳು. ಈ ಸಂಸ್ಥೆಗಳು ಮೂಲತಃ ಅವು ನಿಯಂತ್ರಣದ ಸಾಧನಗಳಾಗಿ ಕೆಲಸವನ್ನು ಮಾಡ್ತವೆ. ನೋಡಿ, ನಾವು ಅನೌಪಚಾರಿಕ ಸಾಧನ, ಔಪಚಾರಿಕ ಸಾಧನ ಅಂತ ಏನು ಹೇಳ್ತೀವಿ, ಕುಟುಂಬ ಅಂತ ಏನು ಹೇಳ್ತೀವಿ, ಧರ್ಮ ಹೇಳ್ತೀವಿ ಅಥವಾ ಕಾನೂನು ಅಂತ ಹೇಳ್ತೀವಿ, ಅವೆಲ್ಲವೂ ಕೂಡ ಸಂಸ್ಥೆಗಳೇ. ಅಂದರೆ
ಆದರೆ ಅವೆಲ್ಲವುಗಳ ಉದ್ದೇಶ ಏನು? ಮಾನವರ ವರ್ತನೆಗಳನ್ನು ಹತೋಟಿಯಲ್ಲಿರ್ತಕ್ಕಂಥದ್ದು. ಕುಟುಂಬ ತನ್ನ ಮಕ್ಕಳ, ತನ್ನ ಸದಸ್ಯರ ವರ್ತನೆಗಳನ್ನು ನಿಯಂತ್ರಿಸುತ್ತದೆ. ವಿವಾಹ ಅಂತಕ್ಕಂತಹ ಸಂಸ್ಥೆ ಪತಿ ಪತ್ನಿಯರ ಸಂಬಂಧಗಳಿಗೆ ಒಂದು ಚೌಕಟ್ಟನ್ನು ಹಾಕುತ್ತೆ, ನಿಯಮಗಳನ್ನು ರೂಪಿಸುತ್ತದೆ. ಅಥವಾ ಒಂದು ಕಾಲೇಜು ತನ್ನದೇ ಆಗಿರ್ತಕ್ಕಂತಹ ಒಂದು ನಿಯಮಗಳ ವ್ಯವಸ್ಥೆಗೆ ಒಳಪಡುತ್ತದೆ. ಇನ್ನು ಕಾನೂನಿನಲ್ಲೇ ಹಲವಾರು ರೀತಿಯ ಕಾನೂನುಗಳು ಆ ವ್ಯವಸ್ಥೆಯಲ್ಲಿ ಇರ್ತವೆ. ಹಾಗಾದರೆ ಇವೆಲ್ಲವುಗಳ ಉದ್ದೇಶ ಏನು? ಇಡೀ ಸಮಾಜಕ್ಕೆ ಒಂದು ವ್ಯವಸ್ಥಿತವಾದಂತಹ ರೂಪವನ್ನು ಕೊಡ್ತಕ್ಕಂಥದ್ದು. ಮಾನವರ ವರ್ತನೆಗಳು ಹೀಗಿರಬೇಕು, ಹೀಗಿರಬಾರ್ದು ಎನ್ನುವಂತಹದನ್ನು ಅವುಗಳು ಸ್ಪಷ್ಟಪಡಿಸ್ತಾ ಹೋಗ್ತವೆ. ಆ ದೃಷ್ಟಿಯಲ್ಲಿ ಅವು ನಿಯಂತ್ರಣದ ಸಾಧನಗಳಾಗಿ ಕೆಲಸವನ್ನು ಮಾಡುತ್ತವೆ. ಮತ್ತೊಂದು ಶಾಶ್ವತವಾದವು. ನಾವು ಸಂಘಗಳಲ್ಲಿ ಅಧ್ಯಯನ ಮಾಡ್ತೀವಿ. ಕೆಲವು ಸಂಘಗಳು ತೀರಾ ತಾತ್ಕಾಲಿಕ ಮತ್ತು ಕೆಲವು ಶಾಶ್ವತ. ಆದರೆ ಸಂಸ್ಥೆಗಳ ದೃಷ್ಟಿಗೆ ಬಂದಾಗ ಇವು ಶಾಶ್ವತವಾದಂತಹ, ಬಹುಕಾಲ ಬಾಳ್ತಕ್ಕಂತಹ ಸ್ವರೂಪವನ್ನು ಹೊಂದಿವೆ. ನಮ್ಮ ಕುಟುಂಬ ಮತ್ತು ವಿವಾಹ ಈ ಎರಡು ಸಂಸ್ಥೆಗಳನ್ನು ತಗೊಂಡ್ರೆ ಸಾಕು, ಇವುಗಳಿಗೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಅಂತಕ್ಕಂಥದ್ದು ಇದೆ. ಕೌಟುಂಬಿಕ ಸಂಬಂಧಗಳು ಮೊದಲಿನಂತೆಯೇ ಇವೆ. ವಿವಾಹದ ಸಂಬಂಧಗಳು ಮೊದಲಿನಂತೆ ಇವೆ. ಇಲ್ಲಿ ಸದಸ್ಯರು ಬದಲಾಗ್ಬೋದು ಅಥವಾ ಕೆಲವು ಅನುಸರಣಾ ಕ್ರಮದಲ್ಲಿ ಕೆಲವು ಬದಲಾವಣೆಗಳಾಗಿರ್ಬೋದು. ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬ ಆಗಿರ್ಬೋದು. ಆದರೆ ಆ ಕೌಟುಂಬಿಕ ವ್ಯವಸ್ಥೆ, ಆ ಕುಟುಂಬದ ಸಂಬಂಧಗಳು ಅವು ಶಾಶ್ವತವಾಗೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅವುಗಳ ಆಶಯ, ಅವುಗಳ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇದು ಶಾಶ್ವತವಾಗಿ ಇರುವಂತಹದ್ದು. ಆದ್ದರಿಂದ ಸಂಸ್ಥೆಗಳು ಹೆಚ್ಚು ಶಾಶ್ವತವಾದಂತಹ ಸ್ವರೂಪವನ್ನು ಹೊಂದಿವೆ. ಅಂತೆಯೇ ಸಂಸ್ಥೆಗಳಲ್ಲಿ ಕೆಲವು ಲಿಖಿತ ರೂಪದ ಪರಂಪರೆಗಳು, ಅಂದರೆ ಬರವಣಿಗೆ ರೂಪದಲ್ಲಿರ್ತಕ್ಕಂಥ ನಿಯಮಗಳು ಕೆಲವು ಸಾರಿ ಇದ್ದರೆ, ಇನ್ನು ಕೆಲವು ಸಾರಿ ಅಲಿಖಿತ ಪರಂಪರೆಗಳು, ಬರವಣಿಗೆಯಲ್ಲಿಲ್ಲ ಹಾಗೆ ರೂಢಿಯಿಂದ ಇರ್ತಕ್ಕಂಥವುಗಳು. ಇಂತಹ ಒಂದು ಪರಂಪರೆಗಳನ್ನು ಕೂಡ ನಾವಲ್ಲಿ ನೋಡ್ತೀವಿ. ಮೊದಲನೇ ಭಾಗದಲ್ಲಿ ಲಿಖಿತ ಪರಂಪರೆಗಳು ಹೇಗಿರ್ತವೆ? ಉದಾಹರಣೆಗೆ ಒಂದು ಕಾಲೇಜನ್ನು ತಗೊಂಡ್ರೆ, ರಾಜಕೀಯ ಪಕ್ಷಗಳನ್ನು ತಗೊಂಡ್ರೆ, ಅಥವಾ ಒಂದು ಬ್ಯಾಂಕನ್ನು ತಗೊಂಡ್ರೆ ಅಲ್ಲಿ ಲಿಖಿತ ರೂಪದ ನಿಯಮಗಳಿರುತ್ತವೆ. ಲಿಖಿತವಾದಂತಹ ಒಂದು ಪರಂಪರೆ ಇರ್ತದೆ. ನಿಮ್ಮ ಕಾಲೇಜ್ ಎಷ್ಟೊತ್ತಿಗೆ ಓಪನ್ ಆಗಬೇಕು, ಒಂದು ನಿರ್ದಿಷ್ಟವಾದಂತಹ ಟೈಮ್ ಟೇಬಲ್ ಇರ್ತದೆ. ಪರೀಕ್ಷೆಗಳು ಯಾವಾಗ ಆಗ್ತವೆ, ನಿರ್ದಿಷ್ಟವಾದಂತಹ ಒಂದು ಟೈಮ್ ಟೇಬಲ್ ಇರ್ತದೆ. ಒಂದು ಬ್ಯಾಂಕಿನ ಕೆಲಸಗಳೇನು, ಅದಕ್ಕೊಂದು ನಿರ್ದಿಷ್ಟವಾದಂತಹ ಟೈಮ್ ಟೇಬಲ್ ಅಂತಕ್ಕಂಥದ್ದು ಅಲ್ಲೂ ಕೂಡ ಇರ್ತದೆ. ಅಂದರೆ ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು, ನಿಯಮಗಳನ್ನು ಅನುಸರಿಸ್ತಕ್ಕಂಥದ್ದು ಇದು ಲಿಖಿತ ರೂಪದಲ್ಲಿರ್ತದೆ. ಕಾನೂನುಗಳು ಲಿಖಿತ ರೂಪದಲ್ಲಿರ್ತದೆ, ಸಂವಿಧಾನ ಲಿಖಿತ ರೂಪದಲ್ಲಿದೆ. ಹೀಗೆ ಕೆಲವು ಸಂಸ್ಥೆಗಳು ಲಿಖಿತ ರೂಪದ ನಿಯಮಗಳನ್ನು ಅಳವಡಿಸಿಕೊಂಡಿರುತ್ತವೆ. ಲಿಖಿತ ರೂಪದ ನಿಯಮಗಳು ಅಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಕೆಲವು ಅಲಿಖಿತ ಪರಂಪರೆಗಳು, ನಮ್ಮ ಕುಟುಂಬ, ವಿವಾಹ, ಧರ್ಮಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳಲ್ಲಿ ಹಾಗೆ ಅಭ್ಯಾಸ ಬಲದಿಂದ, ರೂಢಿಯಿಂದ, ಅಲ್ಲಿನ ತಿಳುವಳಿಕೆಯ ಮೂಲಕ ನಾವು ನಿಯಮಗಳನ್ನು ಅಳವಡಿಸ್ಕೊಳ್ತೀವಿ. ಒಂದು ಕುಟುಂಬದ ಸದಸ್ಯರು, ತಂದೆ ತಾಯಿಗಳಲ್ಲಿ ಯಾರು ಅಡುಗೆ ಮಾಡಬೇಕು, ಯಾರೇನು ಕೆಲಸ ಮಾಡಬೇಕು, ಅಥವಾ ಮಕ್ಕಳೇನು ಮಾಡಬೇಕು, ತಾಯಿ ಏನು ಮಾಡಬೇಕು, ಇವ್ಯಾವುದು ಬರವಣಿಗೆ ರೂಪದಲ್ಲಿ ಇರೋದಿಲ್ಲ. ಬದಲಾಗಿ ಅವು ಅಲಿಖಿತ, ರೂಢಿ, ಅಭ್ಯಾಸ, ಅದರ ರೀತಿಯಲ್ಲಿಯೇ ಅಲ್ಲಿನ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ನಡೆದುಕೊಂಡು ಹೋಗ್ತದೆ. ಹಾಗೆಯೇ ಧಾರ್ಮಿಕ ವಿಚಾರಗಳು ಕೂಡ ಅನೇಕವು ಅಲಿಖಿತ ರೂಪದಲ್ಲಿರ್ತವೆ. ವಿವಾಹದ ಅನೇಕ ನಿಯಮ ಕೆಲವು ಲಿಖಿತ ರೂಪಕ್ಕೂ ಬರಬಹುದು, ಆದರೆ ಹೆಚ್ಚಿನದಾಗಿ ಅವುಗಳು ಅಲಿಖಿತ ರೂಪದಲ್ಲಿ ಇರುವಂತಹವುಗಳು. ಅಂತಹ ಎರಡೂ ರೀತಿಯ ಪರಂಪರೆಗಳನ್ನು ನಾವು ಈ ಒಂದು ಸಂಸ್ಥೆ ಲಕ್ಷಣದಲ್ಲಿ ನೋಡ್ತೇವೆ. ಮತ್ತೊಂದು ಸಂಕೇತಗಳು. ಸಂಸ್ಥೆಗಳು ಕಾರ್ಯನಿರ್ವಹಿಸುವಾಗ ಅವುಗಳು ತಮ್ಮದೇ ಆದಂತಹ ಸಿಂಬಲ್ಸ್ ಅಥವಾ ಸಂಕೇತಗಳನ್ನು ಒಳಗೊಂಡಿರ್ತವೆ. ಆ ಸಂಕೇತಗಳು ಯಾಕೆ ಬೇಕು ಅಂತ ಹೇಳಿದ್ರೆ, ಜನರನ್ನು ಒಟ್ಟುಗೂಡಿಸ್ತಕ್ಕಂಥದ್ದು, ಅವರಲ್ಲಿ ಏಕತೆಯ ಭಾವನೆಯನ್ನು ಮೂಡಿಸ್ತಕ್ಕಂಥದ್ದು, ಇದಕ್ಕೆ ಅವುಗಳು ಸಹಾಯಕವಾಗುತ್ತವೆ. ಉದಾಹರಣೆಗೆ ನಮ್ಮ ದೇಶಕ್ಕೆ ಒಂದು ನಿರ್ದಿಷ್ಟವಾದಂತಹ ರಾಷ್ಟ್ರಧ್ವಜ ಇದೆ. ಕೇಸರಿ, ಬಿಳಿ, ಹಸಿರು ತ್ರಿವರ್ಣ ಧ್ವಜವನ್ನು ನೋಡ್ತೀವಿ. ಅದು ರಾಷ್ಟ್ರಧ್ವಜ, ಏಕತೆಯ ಒಂದು ಸಂಕೇತ, ಭಾರತದ ಒಂದು ಸಂಕೇತ. ಹಾಗೇನೆ ರಾಷ್ಟ್ರಗೀತೆ ಇದೆ, ಜನಗಣಮನ ರಾಷ್ಟ್ರಗೀತೆ ಇದೆ, ಅದು ಭಾರತೀಯರ ಅಭಿಮಾನದ ಒಂದು ಸಂಕೇತ. ಈ ತರಹದ ಒಂದು ಸಂಕೇತಗಳು.
ಮತ್ತು ಧಾರ್ಮಿಕ ಸಂಕೇತಗಳು ಇದ್ದಾವೆ. ಓಂ ಅಥವಾ ಸ್ವಸ್ತಿಕ್ ಹಿಂದೂ ಧರ್ಮದ ಸಂಕೇತವಾಗಿ ಕಾಣುತ್ತೆ. ಶಿಲುಬೆ, ಪವಿತ್ರವಾದಂತಹ ಶಿಲುಬೆ ಕ್ರೈಸ್ತ ಧರ್ಮೀಯರ ಸಂಕೇತವಾಗುತ್ತೆ. ಅರ್ಧ ಚಂದ್ರಾಕೃತಿಯಲ್ಲಿ ಬರ್ತಕ್ಕಂಥ ನಕ್ಷತ್ರ ಅದು ಇಸ್ಲಾಂ ಧರ್ಮದ ಸಂಕೇತ ಆಗುತ್ತೆ. ಹೀಗೆ ಒಂದೊಂದು ಧರ್ಮಗಳು ತಮ್ಮದೇ ಆದಂತಹ ಒಂದು ಸಂಕೇತಗಳನ್ನು ಒಳಗೊಂಡಿರ್ತವೆ. ಅಥವಾ ಹಿಂದೂ ಧರ್ಮದಲ್ಲಿ ಹಿಂದೂ ಸ್ತ್ರೀಯರನ್ನು ತಗೊಂಡ್ರೆ ನಾವು ವಿವಾಹಿತ ಸ್ತ್ರೀಯರು ಪವಿತ್ರವಾದಂಥ ಮಾಂಗಲ್ಯವನ್ನು ಧರಿಸಿರ್ತಾರೆ. ಅದು ವಿವಾಹಿತ ಮಹಿಳೆಯ ಒಂದು ಸಂಕೇತವಾಗುತ್ತೆ. ಹೀಗೆ ಅನೇಕ ಸಂಕೇತಗಳು, ಹಲವಾರು ಸಿಂಬಲ್ಸ್ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಏಳನೆಯದು, ಈ ಸಂಸ್ಥೆಗಳು ಪರಸ್ಪರ ಸಂಬಂಧಿಸಿವೆ. ಸಂಸ್ಥೆಗಳ ನಡುವೆ ಪರಸ್ಪರ ಸಂಬಂಧ ಅಂತಕ್ಕಂಥದ್ದಿದೆ. ಯಾಕೆ ಅಂದರೆ ಸಮಾಜ ಅಂತಕ್ಕಂತಹ ಒಂದು ಬೃಹತ್ ವ್ಯವಸ್ಥೆಯಲ್ಲಿ ಹಲವಾರು ಸಂಘಗಳು, ಸಂಸ್ಥೆಗಳು ಇವುಗಳು ಒಂದು ಮತ್ತೊಂದನ್ನು ಆಶ್ರಯಿಸಿ, ಒಂದು ಮತ್ತೊಂದನ್ನು ಅವಲಂಬಿಸಿಯೇ ಕಾರ್ಯವನ್ನು ನಿರ್ವಹಿಸುವಾಗ ಅಲ್ಲಿ ಪರಸ್ಪರ ಸಂಬಂಧ ಇದೆ. ಒಂದು ಕುಟುಂಬ ತನ್ನ ಮಕ್ಕಳ ಶಿಕ್ಷಣಕ್ಕಾಗಿ ಶಿಕ್ಷಣ ಎನ್ನುವಂತಹ, ಕಾಲೇಜು ಎನ್ನುವಂತಹ ಸಂಸ್ಥೆಯನ್ನು ಅವಲಂಬಿಸುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಅಧಿಕಾರ, ಸರ್ಕಾರದ ಕಾರಣಕ್ಕಾಗಿ ರಾಜಕೀಯ ಪಕ್ಷ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನು ಅವರು ಅವಲಂಬಿಸ್ತಾರೆ. ಒಂದು ಬ್ಯಾಂಕನ್ನು ಕುಟುಂಬ ಅಂತಕ್ಕಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಅವಲಂಬಿಸುತ್ತೆ. ಹೀಗಾಗಿ ಇಲ್ಲಿ ಪರಸ್ಪರ ಸಂಬಂಧ ಅಂತಕ್ಕಂಥದ್ದಿದೆ. ಕುಟುಂಬ ಮತ್ತು ವಿವಾಹ ಇವು ಪರಸ್ಪರ ಪೂರಕವಾದಂತಹ ಸಂಸ್ಥೆಗಳೇ ಆಗಿರ್ತವೆ. ಅವುಗಳ ನಡುವೆ ಅವುಗಳ ಕಾರ್ಯವೈಖರಿಯಲ್ಲಿ ಪರಸ್ಪರ ಬಾಂಧವ್ಯ ಅಂತಕ್ಕಂಥದ್ದು ಇದೆ. ಹೀಗೆ ನಾವು ಸಂಸ್ಥೆಯ ನಿಯಮಗಳನ್ನು ಲಕ್ಷಣಗಳ ರೂಪದಲ್ಲಿ ನೋಡ್ತೀವಿ. ಸಂಸ್ಥೆಗಳಿಗೆ ಉದಾಹರಣೆಗಳು ಕುಟುಂಬ, ವಿವಾಹ, ಕಾನೂನು, ಧರ್ಮ, ಸಂವಿಧಾನ, ಜಾತಿ ಈ ಮುಂತಾದವುಗಳು. ಅಂತಹ ಸಂಸ್ಥೆ ಇದು ಸ್ಥಾಪಿತವಾದಂತಹ ಒಂದು ವ್ಯವಸ್ಥೆ. ತನ್ನ ಉದ್ದೇಶಗಳಿಗಾಗಿ ಆ ಒಂದು ತನ್ನ ಸಾಮೂಹಿಕ ಚಟುವಟಿಕೆಗಳಿಗೋಸ್ಕರ ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂತಹ ಸಂಘಟಿತ ವ್ಯವಸ್ಥೆ. ಅಂತಲ್ಲಿ ನಾವು ಅನೇಕ ನಿಯಮಗಳನ್ನು ನೋಡ್ತೀವಿ, ಲಕ್ಷಣಗಳನ್ನು ನೋಡ್ತೀವಿ. ಒಂದು ಸಾರ್ವತ್ರಿಕತೆ, ಪ್ರಮಾಣೀಕೃತ ನಿಯಮಗಳು, ನಿಯಂತ್ರಣದ ಸಾಧನಗಳು, ಹೆಚ್ಚು ಶಾಶ್ವತವಾದವು. ಇಲ್ಲಿ ಲಿಖಿತ ಮತ್ತು ಅಲಿಖಿತ ಪರಂಪರೆಗಳಿರ್ತವೆ. ಅನೇಕ ಸಂಕೇತಗಳು ಇದ್ದಾವೆ ಮತ್ತು ಇವುಗಳು ಪರಸ್ಪರ ಸಂಬಂಧಿಸಿವೆ. ಒಂದು ಮತ್ತೊಂದನ್ನು ಅವಲಂಬಿಸಿಯೇ ಒಟ್ಟೊಟ್ಟಾಗಿಯೇ ಅವು ಕಾರ್ಯನಿರ್ವಹಿಸ್ತಕ್ಕಂತಹ ರೀತಿಯನ್ನು ನೋಡ್ತೇವೆ. ಹೀಗೆ ಸಂಸ್ಥೆಯ ಕೆಲವೊಂದು ಲಕ್ಷಣಗಳು ನಮಗೆ ಪ್ರಮುಖವಾಗುತ್ತವೆ. ಇನ್ನು ಸಂಸ್ಥೆಗಳ ಪ್ರಕಾರಗಳಿಗೆ ಸಂಬಂಧಪಟ್ಟಂತೆ ನಾವು ಕೆಲವು ಅಂಶಗಳನ್ನು ನೋಡೋದಾದರೆ, ಸಂಸ್ಥೆಗಳ ಪ್ರಕಾರಗಳಲ್ಲಿ 3 ಮುಖ್ಯ ಭಾಗಗಳನ್ನು ನಾವು ನೋಡ್ತೀವಿ. ಸಂಸ್ಥೆಗಳ ಪ್ರಕಾರಗಳಲ್ಲಿ 3 ಮುಖ್ಯ ಭಾಗಗಳು. ಒಂದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಸ್ಥೆ. ಒಂದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಎನ್ನುವ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸಂಸ್ಥೆಗಳನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ಪ್ರಾಥಮಿಕ ಸಂಸ್ಥೆಗಳು ಅಂತ ಹೇಳಿದ್ರೆ ಮಾನವರ ಮೂಲಭೂತ ಬೇಡಿಕೆಗಳನ್ನು, ಪ್ರಾಥಮಿಕ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂತಹ ಸಂಸ್ಥೆಗಳನ್ನು ನಾವು ಪ್ರಾಥಮಿಕ ಸಂಸ್ಥೆಗಳು ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಕುಟುಂಬ, ಫ್ಯಾಮಿಲಿ ಅಂತಕ್ಕಂಥದ್ದು ಪ್ರಾಥಮಿಕ ಸಂಸ್ಥೆ, ವಿವಾಹ ಅಂತಕ್ಕಂಥದ್ದು ಪ್ರಾಥಮಿಕ ಸಂಸ್ಥೆ. ಇವುಗಳು ನಮ್ಮ ಮೂಲಭೂತವಾದಂತಹ ಬೇಡಿಕೆಗಳನ್ನು, ಯಾಕೆಂದರೆ ಒಂದು ಕುಟುಂಬ ತನ್ನ ಮಕ್ಕಳ ಅಭಿವೃದ್ಧಿಗಾಗಿ ತನ್ನ ಮಕ್ಕಳ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಪ್ರಯತ್ನವನ್ನೇ ಅದು ನಿರಂತರವಾಗಿ ಮಾಡ್ತಾ ಬರುತ್ತೆ. ಹಾಗೆಯೇ ವಿವಾಹ ಕೂಡ ಒಂದು ನಿರ್ದಿಷ್ಟವಾದಂತಹ ಪ್ರಾಥಮಿಕವಾದಂತಹ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತದೆ. ಹೀಗೆ ಇಲ್ಲಿ ಪ್ರಾಥಮಿಕ ಅಗತ್ಯಗಳ ಈಡೇರಿಕೆಗಾಗಿ ಇರ್ತಕ್ಕಂತಹವುಗಳು ಪ್ರಾಥಮಿಕ ಸಂಸ್ಥೆಗಳು. ಇನ್ನು ಎರಡನೇ ಭಾಗದಲ್ಲಿ ಬರ್ತಕ್ಕಂಥವುಗಳು ಮಾಧ್ಯಮಿಕ ಬೇಡಿಕೆಗಳು. ಅಂದರೆ ನಮ್ಮ ಮೂಲಭೂತ ಬೇಡಿಕೆಗಳು ಈಡೇರಿದ ನಂತರ ಚಾಲನೆಯನ್ನು ಪಡ್ಕೊಳ್ತಕ್ಕಂತಹ ಮಾಧ್ಯಮಿಕ ಬೇಡಿಕೆಗಳಿದ್ದಾವೆ. ಉದಾಹರಣೆಗೆ ನಮ್ಗೆ ಆಹಾರ, ಬಟ್ಟೆ, ವಸತಿ ಇವು ದೊರೆತ ನಂತರ ನಾವು ಶಿಕ್ಷಣದ ಬಗ್ಗೆ ಆಲೋಚನೆಯನ್ನು ಮಾಡ್ತೀವಿ. ಹಾಗಾಗಿ ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು, ಕಾನೂನು ಅಂತಕ್ಕಂಥದ್ದು, ಸಂವಿಧಾನ ಅಂತಕ್ಕಂಥದ್ದು ಇವುಗಳು ಮಾಧ್ಯಮಿಕ ಸಂಸ್ಥೆಗಳು. ನಮ್ಮ ಮೂಲಭೂತ ಬೇಡಿಕೆಗಳು ಈಡೇರಿದ ನಂತರ
ಚಾಲನೆಯನ್ನು ಪಡ್ಕೊಳ್ತಕ್ಕಂಥವುಗಳು. ಶಿಕ್ಷಣ, ಸಂವಿಧಾನ, ಕಾನೂನು ಇವುಗಳನ್ನು ನಾವು ಮಾಧ್ಯಮಿಕ ಬೇಡಿಕೆಗಳು ಅಂತ ಹೇಳಿ ಕರಿತೀವಿ. ನಂತರದ ಅವಧಿಯಲ್ಲಿ ಅವು ಹೆಚ್ಚು ಪ್ರಾಶಸ್ತ್ಯವನ್ನು ಪಡ್ಕೊಳ್ತವೆ, ಮಾಧ್ಯಮಿಕ ಸ್ವರೂಪವನ್ನು ಅವುಗಳು ಅಳವಡಿಸಿಕೊಳ್ತವೆ. ಆದ್ದರಿಂದ ಇವುಗಳನ್ನು ನಾವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಬೇಡಿಕೆಗಳು ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇ ಭಾಗದಲ್ಲಿ ಬರ್ತಕ್ಕಂಥದ್ದು ವಿಕಸಿತ ಸಂಸ್ಥೆಗಳು ಮತ್ತು ಸ್ಥಾಪಿತ ಸಂಸ್ಥೆಗಳು. ವಿಕಸಿತ ಮತ್ತು ಸ್ಥಾಪಿತ ಸಂಸ್ಥೆಗಳು ಅಂತ ಹೇಳ್ತೀವಿ. ಇಲ್ಲಿ ವಿಕಸಿತ ಕಾಲಾನುಕ್ರಮದಲ್ಲಿ ಹಂತ ಹಂತವಾಗಿ ವಿಕಾಸಗೊಂಡು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸಂಸ್ಥೆಗಳು. ಕಾಲಾನುಕ್ರಮದಲ್ಲಿ ನಿಧಾನವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸಂಸ್ಥೆಗಳನ್ನು ನಾವು ವಿಕಸಿತ ಸಂಸ್ಥೆಗಳು ಅಂತ ಹೇಳ್ತೀವಿ. ಉದಾಹರಣೆಗೆ, ಮಾನವ ಮೊದಲು ಅಲೆಮಾರಿಯಾಗಿದ್ದ. ಅವನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸ್ತಾ ಇದ್ದ. ಆಗ ಅವನಿಗೆ ಗೊತ್ತು, ಗುರಿಗಳು, ಕುಟುಂಬ ಅಂತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ನಿಧಾನವಾಗಿ ಅವನ ಬೌದ್ಧಿಕ ವಿಕಾಸ ಆಗ್ತಾ ಬಂದಂತೆ ಅವನು ಕುಟುಂಬ ಅಂತಕ್ಕಂಥ ವ್ಯವಸ್ಥೆಯನ್ನು ರೂಪಿಸ್ಕೊಂಡ, ಗ್ರಾಮ ಅಂತಕ್ಕಂತಹ ವ್ಯವಸ್ಥೆಯನ್ನು ರೂಪಿಸ್ಕೊಂಡ. ಹಾಗಾದರೆ ಇವುಗಳು ವಿಕಸಿತ ಸಂಸ್ಥೆಗಳು. ಕುಟುಂಬ ಮತ್ತು ಗ್ರಾಮ, ವಿಲೇಜ್, ಇವುಗಳನ್ನು ನಾವು ವಿಕಸಿತ ಸಂಸ್ಥೆಗಳು ಅಂತ ಕರಿತೀವಿ. ಅಂದರೆ ನಿಧಾನವಾಗಿ ಬೌದ್ಧಿಕ ಬೆಳವಣಿಗೆಗೆ ಅನುಸಾರವಾಗಿ ನಿಧಾನವಾಗಿ ಅಸ್ತಿತ್ವಕ್ಕೆ ಬಂದಂಥವುಗಳು ವಿಕಸಿತ ಸಂಸ್ಥೆಗಳು. ಎರಡನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಸ್ಥಾಪಿತ ಸಂಸ್ಥೆಗಳು. ಅಂದರೆ ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಉದ್ದೇಶಪೂರ್ವಕವಾಗಿ ನಿರ್ದಿಷ್ಟ ನಿಯಮಗಳಿಗೆ ಅನುಸಾರವಾಗಿ ಅಸ್ತಿತ್ವಕ್ಕೆ ಬರ್ತಕ್ಕಂತಹ ಸಂಸ್ಥೆಗಳನ್ನು ನಾವು ಸ್ಥಾಪಿತ ಸಂಸ್ಥೆಗಳು ಅಂತ ಕರಿತೀವಿ. ಉದ್ದೇಶಪೂರ್ವಕವಾಗಿ ವ್ಯವಸ್ಥಿತವಾಗಿ ರೂಪಿಸ್ತಕ್ಕಂತಹ ಸಂಸ್ಥೆಗಳು. ಉದಾಹರಣೆಗೆ ನಮ್ಮ ಶಿಕ್ಷಣ ಪದ್ಧತಿ ಅಥವಾ ರಾಜಕೀಯ ಪಕ್ಷಗಳು. ನೋಡಿ, ಶಿಕ್ಷಣ ಅಂತಕ್ಕಂಥದ್ದು ಯಾವಾಗ ಅಸ್ತಿತ್ವಕ್ಕೆ ಬರ್ತದೆ? ಅದು ಉದ್ದೇಶಪೂರ್ವಕವಾಗಿ ಮಾನವನ ಜ್ಞಾನದ ಮಟ್ಟವನ್ನು ಹೆಚ್ಚಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಇದು ಪ್ರಯತ್ನಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಸ್ಥಾಪನೆಯಾಗ್ತಕ್ಕಂತಹ ಒಂದು ಸಂಸ್ಥೆಯಾಗುತ್ತೆ. ಅದೇ ರೀತಿ ರಾಜಕೀಯ ಪಕ್ಷ ಕೂಡ ಅಷ್ಟೇ. ಒಂದು ರಾಜ್ಯ ಮತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನು ನಡೆಸಬೇಕು, ಸರ್ಕಾರವನ್ನು ಸ್ಥಾಪಿಸಬೇಕು, ಅಲ್ಲಿ ಅಧಿಕಾರವನ್ನು ಚಲಾಯಿಸಬೇಕು. ಈ ತರಹದ ಮಹತ್ವದ ಉದ್ದೇಶಗಳನ್ನು ಇರಿಸಿಕೊಂಡು ಸ್ಥಾಪಿತವಾದಂತಹದ್ದು ರಾಜಕೀಯ ಪಕ್ಷ. ಹೀಗಾಗಿ ಇಲ್ಲಿ ನಾವು ಶಿಕ್ಷಣ, ರಾಜಕೀಯ ಪಕ್ಷ, ಕಾನೂನು ಇವೆಲ್ಲವುಗಳು ಕೂಡ ಸ್ಥಾಪಿತವಾದಂತಹ ಸಂಸ್ಥೆಗಳು. ಉದ್ದೇಶಪೂರ್ವಕವಾಗಿ ಅವುಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಆ ಥರದ ಸ್ಥಾಪಿತ ಸಂಸ್ಥೆಗಳು ಅಂತೇಳಿ ಕರೀತೀವಿ. ಮೂರನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಸಮಾಜಶಾಸ್ತ್ರಜ್ಞ ಬರ್ಗೆಸ್ ಅವರು 4 ಪ್ರಕಾರಗಳನ್ನು ಹೇಳ್ತಾರೆ. ಬರ್ಗೆಸ್ ಅವರು 4 ಬಗೆಯ ಸಂಸ್ಥೆಗಳ ಒಂದು ಪ್ರಕಾರಗಳನ್ನು ಹೇಳ್ತಾರೆ. ಒಂದು ಸಾಂಸ್ಕೃತಿಕ ಸಂಸ್ಥೆಗಳು, 2 ಆರ್ಥಿಕ ಸಂಸ್ಥೆಗಳು, 3 ಮನರಂಜನಾ ಸಂಸ್ಥೆಗಳು, 4 ಸಾಮಾಜಿಕ ನಿಯಂತ್ರಣದ ಸಂಸ್ಥೆಗಳು. ಸಮಾಜಶಾಸ್ತ್ರಜ್ಞ ಬರ್ಗೆಸ್ ಅವರು 4 ರೀತಿಯ ಸಂಸ್ಥೆಗಳ ಪ್ರಕಾರಗಳನ್ನು ಹೇಳ್ತಾರೆ. ಒಂದು ಸಾಂಸ್ಕೃತಿಕ ಸಂಸ್ಥೆಗಳು, ಆರ್ಥಿಕ ಸಂಸ್ಥೆಗಳು, ಮನರಂಜನಾ ಸಂಸ್ಥೆಗಳು ಮತ್ತು ಸಾಮಾಜಿಕ ನಿಯಂತ್ರಣದ ಸಂಸ್ಥೆಗಳು ಎನ್ನುವಂತಹ ಭಾಗಗಳಲ್ಲಿ ಇರ್ತಕ್ಕಂತಹದ್ದು. ಇಲ್ಲಿ ಮೊದಲನೇದು ಸಾಂಸ್ಕೃತಿಕ ಸಂಸ್ಥೆಗಳು ಅಂತ ಹೇಳಿದ್ರೆ, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾಯಿಸಬಹುದಾದಂತಹ ನಮ್ಮ ಧರ್ಮ ಅಥವಾ ನಮ್ಮ ಕೌಟುಂಬಿಕ ಅಂಶಗಳು, ಇವುಗಳನ್ನು ನಾವು ಸಾಂಸ್ಕೃತಿಕ ಸಂಸ್ಥೆಗಳು ಅಂತ ಕರಿತೀವಿ. ಅಂದರೆ
ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಅಥವಾ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅನೇಕ ವ್ಯವಸ್ಥೆಗಳನ್ನು ಅವು ವರ್ಗಾವಣೆ ಮಾಡ್ತಾ ಹೋಗ್ತವೆ. ಕುಟುಂಬ ತನ್ನ ಸದಸ್ಯರಿಗೆ ವರ್ಗಾವಣೆ ಮಾಡ್ತಾ ಹೋಗುತ್ತೆ. ಒಂದು ಧರ್ಮ ತನ್ನ ಮುಂದಿನ ಸಂತತಿಗೆ, ಮುಂದಿನ ತಲೆಮಾರಿಗೆ ಅನೇಕ ನಿಯಮಗಳನ್ನು, ಹಲವಾರು ವ್ಯವಸ್ಥೆಗಳನ್ನು ಅದು ವರ್ಗಾವಣೆ ಮಾಡ್ತಾನೆ ಹೋಗ್ತದೆ. ಅಲ್ಲಿ ನಾವು ಒಂದು ಸಂಸ್ಕೃತಿಯನ್ನು, ರೂಢಿ ಪದ್ಧತಿಗಳನ್ನು, ನಂಬಿಕೆಗಳನ್ನು, ಇವುಗಳನ್ನು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅಂತಹ ರೂಢಿ ಪದ್ಧತಿ, ನಂಬಿಕೆ ಇವುಗಳ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂತಹವುಗಳು ಸಾಂಸ್ಕೃತಿಕ ಸಂಸ್ಥೆಗಳು. ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬ ಮತ್ತು ಧರ್ಮ. ಎರಡನೇದು ಆರ್ಥಿಕ ಸಂಸ್ಥೆಗಳು. ನೋಡಿ, ಇಲ್ಲಿ ಮಾನವರ ಅಗತ್ಯಗಳನ್ನು ಈಡೇರಿಸ್ತಕ್ಕಂಥದ್ದು. ಅಂದರೆ ಇಲ್ಲಿ ಹಣಕಾಸಿನ ವಿಚಾರಗಳು, ಆರ್ಥಿಕ ಅಂಶಗಳಿಗೆ ಸಂಬಂಧಪಟ್ಟಂತೆ ಮಾನವರ ಅಗತ್ಯಗಳನ್ನು ಈಡೇರಿಸ್ತಕ್ಕಂತಹದ್ದು ಅಥವಾ ಅದಕ್ಕೊಂದು ಚೌಕಟ್ಟನ್ನು ಒದಗಿಸ್ತಕ್ಕಂತಹದ್ದು. ಉದಾಹರಣೆಗೆ ಇಲ್ಲಿ ಬ್ಯಾಂಕ್ ಇದೆ. ಬ್ಯಾಂಕಿನ ಕೆಲಸ ಏನು? ಹಣಕಾಸಿನ ವಹಿವಾಟನ್ನು ನಿರ್ವಹಿಸ್ತಕ್ಕಂತಹದ್ದು, ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತಕ್ಕಂತಹದ್ದು ಒಂದು ಬ್ಯಾಂಕಿನ ಕೆಲಸ ಆಗುತ್ತೆ. ಒಂದು ಕಾರ್ಖಾನೆಯನ್ನು ತೆಗೆದುಕೊಳ್ಳೋಣ, ಅಲ್ಲಿ ವಸ್ತುಗಳ ಉತ್ಪಾದನೆ, ಮಾರಾಟ, ಇದಕ್ಕೆ ಸಂಬಂಧಪಟ್ಟಂತಹ ಆರ್ಥಿಕ ವಹಿವಾಟು ಅಂತಕ್ಕಂಥದ್ದು ಇಲ್ಲಿ ನಡೆಯುತ್ತದೆ. ಹಾಗಾಗಿ ಇಲ್ಲಿ ಆರ್ಥಿಕ ಸಂಸ್ಥೆಗಳು ಕೂಡ ಅಷ್ಟೇ ಮಹತ್ವದ ಪಾತ್ರವನ್ನು ಪಡೆದುಕೊಳ್ತವೆ. ಅಂತಹ ಆರ್ಥಿಕ ಸಂಸ್ಥೆಗಳು ಇದ್ದಾವೆ. ಮೂರನೆಯದು ಮನರಂಜನಾ ಸಂಸ್ಥೆಗಳು. ಮಾನವನಿಗೆ ಮನರಂಜನೆಯನ್ನು ಒದಗಿಸ್ತಕ್ಕಂಥ ಅನೇಕ ಸಂಸ್ಥೆಗಳಿದ್ದಾವೆ. ಅಂದರೆ ದಿನನಿತ್ಯದ ಒಂದೇ ತೆರನಾಗಿರ್ತಕ್ಕಂಥ ದುಡಿಮೆಗೆ, ಜೀವನ ಪ್ರಕ್ರಿಯೆಗೆ ಮಾನವ ಒಳಪಡೋದಿಲ್ಲ. ಬದಲಾಗಿ ಅವನು ವಿರಾಮ ಕಾಲವನ್ನು ಬಯಸ್ತಾನೆ, ಮನರಂಜನೆಯನ್ನು ಬಯಸ್ತಾನೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಮನರಂಜನೆಯನ್ನು ಒದಗಿಸ್ತಕ್ಕಂತಹ ಸಂಸ್ಥೆಗಳು ಯಾವುದು? ನಾಟಕ ಮಂಡಳಿಗಳು ಅಥವಾ ಚಲನಚಿತ್ರ ಮಂಡಳಿಗಳು ಅಂತಹ ಮನರಂಜನೆಯನ್ನು ಒದಗಿಸುತ್ತವೆ. ನಾಟಕ ಮಂಡಳಿಗಳು ನಾಟಕವನ್ನು ಆಡಿಸುವುದರ ಮೂಲಕ ಮಾನವನಿಗೆ ಮನರಂಜನೆಯನ್ನು ಒದಗಿಸ್ತವೆ. ಚಲನಚಿತ್ರ ಮಂಡಳಿಯು ಸಿನಿಮಾಗಳನ್ನು ರಿಲೀಸ್ ಮಾಡುವುದರ ಮೂಲಕ ಅಥವಾ ಸಿನಿಮಾಗಳನ್ನು ಆರಂಭಿಸುವುದರ ಮೂಲಕ, ಅವುಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ಮಾನವನಿಗೆ ಮನರಂಜನೆಯನ್ನು ಕಾಲಕ್ಕನುಗುಣವಾಗಿ ಒದಗಿಸುವಂತಹ ಒಂದು ಕೆಲಸವನ್ನು ಮಾಡ್ತವೆ. ಇನ್ನು ಸಾಮಾಜಿಕ ನಿಯಂತ್ರಣದ ಸಂಸ್ಥೆಗಳು ಕೂಡ ಅಷ್ಟೇ. ಇವುಗಳು ಇಡೀ ಸಮಾಜವನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಮಾಡುತ್ತವೆ. ಇಡೀ ಸಮಾಜವನ್ನು ನಿಯಂತ್ರಿಸ್ತಕ್ಕಂಥದ್ದು. ಇಡೀ ಸಮಾಜವನ್ನು ನಿಯಂತ್ರಿಸ್ತಕ್ಕಂಥವುಗಳು ಯಾವುವು? ಉದಾಹರಣೆಗೆ ಪೊಲೀಸರಾಗಿರ್ಬೋದು, ಕಾನೂನಾಗಿರ್ಬೋದು ಮತ್ತು ನ್ಯಾಯಾಲಯ ಆಗಿರ್ಬೋದು. ನೋಡಿ, ಕಾನೂನುಗಳು ಪ್ರತಿಯೊಬ್ಬರು ನಾವೆಲ್ಲರೂ ಏನು ಮಾಡಬೇಕು? ಕಾನೂನುಗಳನ್ನು ಪಾಲಿಸಬೇಕು, ಕಾನೂನುಗಳನ್ನು ಗೌರವಿಸಬೇಕು, ಅಳವಡಿಸಿಕೊಳ್ಬೇಕು, ಕಾನೂನುಗಳನ್ನು ನಾವು ಪಾಲಿಸಬೇಕು. ಇದು ಇಲ್ಲಿ ಒಂದು ನಿರ್ದಿಷ್ಟವಾದಂತಹ ನಿಯಮ, ನಿಯಂತ್ರಣದ ವ್ಯವಸ್ಥೆಯ ಒಂದು ನಿಯಮ. ಹಾಗೆಯೇ ಪೊಲೀಸರು ಸಮಾಜಘಾತಕ ಕೃತ್ಯಗಳನ್ನು ನಿಯಂತ್ರಿಸ್ತಾರೆ, ಕಳ್ಳತನ ಮಾಡ್ತಕ್ಕಂಥವ್ರನ್ನ ಶಿಕ್ಷಿಸ್ತಾರೆ. ಹಾಗಾಗಿ ಅಲ್ಲಿ ಕೂಡ ಅದು ನಿಯಂತ್ರಣದ ಕೆಲಸವನ್ನು ಮಾಡುತ್ತೆ. ಒಂದು ನ್ಯಾಯಾಲಯ ಇದೆ, ಸರಿ ತಪ್ಪುಗಳ ಚರ್ಚೆಯನ್ನು ಮಾಡ್ತಕ್ಕಂಥದ್ದು, ತಪ್ಪು ಮಾಡಿದಂಥವ್ರಿಗೆ, ಅಪರಾಧಿಗಳಿಗೆ ಶಿಕ್ಷೆಯನ್ನು ನೀಡ್ತಕ್ಕಂತಹ ಕೆಲಸವನ್ನು ಅದು ಮಾಡುತ್ತೆ. ಅಥವಾ ಆ ಶಿಕ್ಷೆ ಸೆರೆಮನೆಯ ರೂಪದಲ್ಲಿರ್ಬೋದು, ಸೆರೆವಾಸದ ರೂಪದಲ್ಲಿರ್ಬೋದು, ಅಥವಾ ದಂಡ ವಿಧಿಸುವುದರ ಮೂಲಕ ಇರ್ಬೋದು. ಒಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗುತ್ತೆ. ಹೀಗೆ ಮಾನವರ ಚಟುವಟಿಕೆಗಳನ್ನು ಹತೋಟಿಯಲ್ಲಿಡ್ತಕ್ಕಂಥದ್ದು, ನಿಯಂತ್ರಿಸ್ತಕ್ಕಂಥದ್ದು ಇಂತಹ ಕೆಲಸಗಳನ್ನು ಮಾಡುವ ಸಂಸ್ಥೆಗಳಾಗಿ ನಮ್ಮ ಮುಂದೆ ಕಾನೂನು ಇದೆ, ಪೊಲೀಸ್ ವ್ಯವಸ್ಥೆ ಇದೆ, ನ್ಯಾಯಾಲಯ ಇದೆ, ಕಾರಾಗೃಹ ಇದೆ. ಇವುಗಳು ಈ ಬಗೆಯ ಒಂದು ಚಟುವಟಿಕೆಗಳನ್ನು ನಿಯಂತ್ರಿಸ್ತವೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಸಂಸ್ಥೆಯ ಪ್ರಕಾರಗಳಲ್ಲಿ 3 ಅಂಶಗಳಿದ್ದಾವೆ. ಒಂದು ಪ್ರಾಥಮಿಕ ಸಂಸ್ಥೆಗಳು ಮತ್ತು ಮಾಧ್ಯಮಿಕ ಸಂಸ್ಥೆಗಳು, ಕುಟುಂಬ ಮತ್ತು ಶಿಕ್ಷಣ. ಹಾಗೆಯೇ ಸ್ಥಾಪಿತ ಮತ್ತು ವಿಕಸಿತ ಸಂಸ್ಥೆಗಳು. ವಿಕಸಿತ ಸಂಸ್ಥೆ ಕುಟುಂಬ, ಸ್ಥಾಪಿತ ಸಂಸ್ಥೆ ಶಿಕ್ಷಣ, ಈ ಥರದ ಅಂಶಗಳು. ಇನ್ನು 3ನೇ ಭಾಗದಲ್ಲಿ ಬರ್ಗೆಸ್ ಅವರ ಪ್ರಕಾರ ಸಾಂಸ್ಕೃತಿಕ ಸಂಸ್ಥೆಗಳು, ಆರ್ಥಿಕ ಸಂಸ್ಥೆಗಳು, ಮನರಂಜನಾ ಸಂಸ್ಥೆಗಳು ಮತ್ತು ಸಾಮಾಜಿಕ ನಿಯಂತ್ರಣದ ಸಂಸ್ಥೆಗಳು ಎನ್ನುವಂತಹ 4 ಪ್ರಮುಖವಾದಂತಹ ಸಂಸ್ಥೆಗಳು ಇದ್ದಾವೆ. ಹೀಗೆ ನಾವು ಸಂಸ್ಥೆಯ ಲಕ್ಷಣಗಳು ಮತ್ತು ಅವುಗಳ ಪ್ರಕಾರಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತೇವೆ.